ಬಂಧುಗಳೇ ನಮಸ್ಕಾರ. ಇವತ್ತಿನ ನಮ್ಮ ವಿಡಿಯೋ ಯಾಕೆ ಅಂತ ನಿಮಗೆ ನಮ್ಮ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದೇ ಡಿಸೆಂಬರ್ನಲ್ಲಿ ಮಂಡ್ಯದಲ್ಲಿ ನಡೆಯುವಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಹೊಸ ಆದೇಶವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊರಡಿಸಿದ್ದಾರೆ. ಆದೇಶ ಮಾಂಸಾಹಾರ ನಿಷೇಧಿಸಲಾಗಿದೆ ಅಂತ ಹಾಕಿದ್ದಾರೆ. ಇದು ಈಗ ಎಲ್ಲ ಪ್ರಗತಿಪರರಲ್ಲಿ, ಸಾಹಿತಿಗಳಲ್ಲಿ, ಬುದ್ಧಿಜೀವಿಗಳಲ್ಲಿ ಒಂದು ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಮಾಂಸಾಹಾರ ಪ್ರಿಯರಲ್ಲಿ ಒಂದು ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಮಾಂಸಾಹಾರ ನಿಷೇಧಕ್ಕೆ ಒಳಪಡುವಂತಹ ಒಂದು ದುಷ್ಟ ಚಟುವಟಿಕೆಯೇ ಅನ್ನೋದು ಪ್ರಶ್ನೆ, ಅಥವಾ ಸಾಹಿತ್ಯ ಸಮ್ಮೇಳನಕ್ಕೆ ಮಾಂಸಾಹಾರ ಅಂತಕ್ಕಂಥದ್ದು ಒಂದು ಕಪ್ಪು ಚುಕ್ಕೆ ಆಗುತ್ತಾ ಅನ್ನೋದು ಈಗ ಪ್ರಶ್ನೆ. ಭಾರತ ದೇಶದಲ್ಲಿ ಪ್ರತಿಶತ ಒಂದು ಸರ್ವೆ ಪ್ರಕಾರ 81% ಜನ ಮಾಂಸಾಹಾರಿಗಳಿದ್ದಾರೆ. ಅಂದರೆ ಬಹುಜನರು ಮಾಂಸಾಹಾರಿಗಳು. ಇಡೀ ವಿಶ್ವದಲ್ಲಿ ತೆಗೆದುಕೊಂಡ್ರೆ ಕೂಡ 92% ಅಂದರೆ 92% ಜನಗಳು ಮಾಂಸಾಹಾರ ಪ್ರಿಯರಾಗಿದ್ದಾರೆ ವಿಶ್ವದಲ್ಲಿ. ಅಂದರೆ ಸಸ್ಯಾಹಾರದವರು ಅತ್ಯಂತ ಅಲ್ಪಸಂಖ್ಯಾತರು. ಭಾರತದ ಅಲ್ಪಸಂಖ್ಯಾತರು, ವಿಶ್ವದಲ್ಲೂ ಅಲ್ಪಸಂಖ್ಯಾತರು. ಇರಲಿ, ವಿಶ್ವದ ಸಸ್ಯಾಹಾರಿಗಳು ಯಾವತ್ತೂ ಮಾಂಸಾಹಾರಿಗಳ ಮೇಲೆ ಪ್ರಹಾರ ಮಾಡಿಲ್ಲ. ಆದರೆ ಭಾರತದಲ್ಲಿ ಒಂದು ವಿಚಿತ್ರವಾದ ನಡವಳಿಕೆ ಇದೆ. ಇಲ್ಲೇನೆಂದರೆ ಅತ್ಯಂತ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಸಸ್ಯಾಹಾರಿಗಳು ಮಾಂಸಾಹಾರವೇ ಕೆಟ್ಟದು ಅನ್ನುವಂಥ ಒಂದು ವಾದವನ್ನೇ ತೇಲ್ಬಿಟ್ಟಿದ್ದಾರೆ ಭಾರತದಲ್ಲಿ. ಹಾಗಾಗಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ, ಅದು ಮಾಂಸಪ್ರಿಯ ಮಂಡ್ಯದಲ್ಲಿ ನಡೆಯುವಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರವನ್ನು ನಿಷೇಧಿಸಲಾಗಿದೆ ಅಂತ ಹಾಕ್ತಾರೆ. ಅಂದರೆ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಮಾಡೋದ್ರಿಂದಾಗಿ ಅದಕ್ಕೆ ಅಪಚಾರ ಆಗುತ್ತೆ ಅನ್ನೋದು ಇದನ್ನು ಒಂದು ಸಂದೇಶ, ಇದಕ್ಕೆ ಹೋಗುವಂಥ ಸಂದೇಶ. ಜೊತೆಗೆ ಮಾಂಸಾಹಾರವನ್ನು ನಿಷೇಧ ಮಾಡಲಿಕ್ಕೆ ಇದೊಂದು ಶಾಸನವನ್ನು ಮಾಡುವಂಥ ಸಂಸ್ಥೆಯ ಸಾಹಿತ್ಯ ಪರಿಷತ್ತು. ಸಾಹಿತ್ಯ ಪರಿಷತ್ತಿಗೆ ಶಾಸನಗಳನ್ನು ಮಾಡುವಂಥ ಅಧಿಕಾರ ಇದೆಯಾ? ಆದರೂ ಶಾಸನವನ್ನು ಮಾಡಿದೆ, ಶಾಸನ ರೂಪದಲ್ಲಿ ಜಾರಿಗೊಳಿಸಿದೆ. ಇದನ್ನು ನೋಡ್ರಿ, ಮದ್ಯಪಾನ, ಗುಟ್ಕ ಈ ಥರದ್ದು ಆರೋಗ್ಯಕ್ಕೆ ಹಾನಿಕರ ಅನ್ನೋ ಕಾರಣಕ್ಕೋಸ್ಕರ ನಿಷೇಧಿಸಬೇಕು, ಓಕೆ. ಅದನ್ನು ಮದ್ಯಪಾನವನ್ನು ನಿಷೇಧಿಸೋಂಗಿಲ್ಲ, ಯಾಕಂದರೆ ಸರ್ಕಾರ ಅದನ್ನು ಅಧಿಕೃತವಾಗಿ ಚಾಲನೆ ತಂದಿದೆ. ಅಧಿಕೃತವಾಗಿ ಸರ್ಕಾರದ ಮುಖಾಂತರ ಮಾರಾಟ ಆಗುವಾಗ ಮದ್ಯಪಾನ ಕೂಡ ಒಂದು ನಿಷೇಧಕ್ಕೊಳಪಡಬೇಕಾದ ಅಗತ್ಯ ಇಲ್ಲ. ಆದರೆ ಸಾಹಿತ್ಯದ ಚಟುವಟಿಕೆ ನಡೆಯುವ ಸಂದರ್ಭದಲ್ಲಿ ಬೇರೆ ಬೇರೆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮದ್ಯಪಾನನ ಬೇಡಿ ಅಂತ ಜನಗಳಲ್ಲಿ ಅವ್ರು ಹೇಳಬೇಕು. ಆದರೆ ಮಾಂಸಾಹಾರವನ್ನು ನಿಷೇಧ ಮಾಡೋದಿದೆಯಲ್ಲ, ಇದು ಅತ್ಯಂತ ಒಂದು ದೊಡ್ಡ ಪ್ರಹಾರ. ಇದು ಮಾಂಸಾಹಾರಿಗಳ ಮೇಲೆ ಸಸ್ಯಾಹಾರಿಗಳು ನಡೆಸುವಂಥ ಒಂದು ಪ್ರಹಾರ. ಇದು ಭಾರತದಲ್ಲಿ ದೊಡ್ಡ ಪಾಲಿಟಿಕ್ಸ್ ನಡೀತಿದೆ, ಒಂದು ಆಹಾರದ ಪಾಲಿಟಿಕ್ಸ್, ಫುಡ್ ಪಾಲಿಟಿಕ್ಸ್ ಅಂತ ಕರಿತೀವಿ, ಅಥವಾ ಕಲ್ಚರಲ್ ಪಾಲಿಟಿಕ್ಸ್ ಅಂತ ಕರಿತೀವಿ. ಈ ಕಲ್ಚರಲ್ ಪಾಲಿಟಿಕ್ಸ್ ಮುಖಾಂತರ ಇವರು ಹೇಳೋ ಹೊರಟಿರೋದೇನು ಅಂತಂದರೆ ಸಸ್ಯಾಹಾರವು ಶ್ರೇಷ್ಠವಾದದ್ದು, ಮಾಂಸಾಹಾರ ಕನಿಷ್ಠವಾದದ್ದು ಅನ್ನೋ ಥರದ್ದು. ನೋಡಿ, ಮಾನವನ ಹುಟ್ಟು ಎಲ್ಲಿ ನಮ್ಮ ವಿಕಾಸ ಆದ ಮನುಷ್ಯ ಹೋಮೋಸೆಪಿಯನ್ಸ್ಗಳಾಗಿ ವಿಕಾಸ ಹೊಂದಿದ ಹಾದಿಯಲ್ಲಿ ಮಾನವನ ದೇಹ ರಚನೆಯೇ ಮಾಂಸಾಹಾರಕ್ಕೆ ಸಿದ್ಧಗೊಂಡಿದೆ ಕಣ್ರಿ. ವಿಜ್ಞಾನ ಹೇಳುತ್ತೆ ನೋಡಿ. ವಿಜ್ಞಾನ ಹೇಳೋದೇನು, ಈಗ ಮೂಲ ಮಾನವ ಬೇಟೆಯಾಡಿಕೊಂಡು ಹಸಿ ಮಾಂಸ ತಿನ್ನುವಂಥ ದೇಹ ಒಂದು, ಆನಂತರ ಅವನು ಬೇಯಿಸಿದ ಮಾಂಸ ತಿನ್ನೋಕೆ ಒಗ್ಗದ್ರ ಮೇಲೆ ಅವನ ದೇಹದಲ್ಲಿ ಅನೇಕ ಬದಲಾವಣೆಗಳಾದ್ರೂ ಇವತ್ತಿಗೂ ಯಾವುದೇ ವಿಜ್ಞಾನ ತೆಗೆದು ನೋಡಿ, ಯಾವುದೇ ವೈದ್ಯರನ್ನ ಕೇಳಿ ನೀವು, ಯಾವುದೇ ಸಂಶೋಧನೆಗಳು ನೋಡಿ, ಎಲ್ಲದರ ಪ್ರಕಾರ ಆ ದೇಹ ಮನುಷ್ಯನಲ್ಲಿರ್ತಕ್ಕಂಥ ಕೋರೆ ಹಲ್ಲಿರ್ಬೋದು ಅಥವಾ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಇವೆಲ್ಲವೂ ಮಾಂಸಾಹಾರ ಸೇವನೆಗೆ ತಮ್ಮನ್ನು ತಾವು ರಚನೆಗೊಂಡು ಸದೃಢವಾಗಿವೆ. ಸೊ ಹಾಗಾಗಿ ಸಸ್ಯಾಹಾರ ಮಾಂಸಾಹಾರ ಅನ್ನುವಂಥ ಡಿವಿಷನ್ ಇದೆಯಲ್ಲ, ವಿಭಜನೆ, ಇದೇ ಒಂದು ಅಪ್ಪಟ ಮೋಸ. ಮನುಷ್ಯರನ್ನ ಸಸ್ಯಾಹಾರಿಗಳು, ಪ್ರಾಣಿ ಅಥವಾ ಮಾಂಸಾಹಾರಿಗಳು ಅಂತ ವಿಭಜನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾರು ಶುದ್ಧವಾದಂಥ ಸಸ್ಯಾಹಾರಿಗಳಿಲ್ಲ. ಹೆಂಗೆ ನೋಡಿದ್ರೆ ಸಸ್ಯಾಹಾರಿಗಳು ಅಂದರೆ ಕೇವಲ ಸಸ್ಯಜನ್ಯವಾದಂಥ ಆಹಾರಗಳನ್ನ ತಿನ್ನುವಂಥವ್ರು. ಹಾಲು, ಮೊಟ್ಟೆ, ಮೀನು ಇವೆಲ್ಲ ಸಸ್ಯಾಹಾರಿಗಳಲ್ಲ, ಸಸ್ಯಜನ್ಯ ಮೂಲಗಳಲ್ಲ. ಸಸ್ಯಾಹಾರಿಗಳು ಮಾತ್ರ ಶ್ರೇಷ್ಠರು ಅಂತ ಕರ್ಕೊತಾರೆ. ಅಥವಾ ನಾವು ಹೆಂಗೆ ಪ್ಯೂರ್ ವೆಜಿಟೇರಿಯನ್ ಅಂತ ಕ್ಲೇಮ್ ಮಾಡೋಕ್ಕೆ ಸಾಧ್ಯ? ಸಸ್ಯಜನ್ಯವನ್ನೇ ತಿನ್ಕೊಂಡು ಬದುಕೋಕ್ಕೆ ಸಾಧ್ಯನಾ? ಅಲ್ವಾ? ಸೊ ಈ ಮಾಂಸಾಹಾರಕ್ಕೆ ದೇಹ ಸದೃಢಗೊಂಡಿರುವಾಗ ಅವನ ಆಯ್ಕೆ ಅದು. ಇಲ್ಲಿ ನಾವು ಸಸ್ಯಾಹಾರಿಗಳನ್ನು ನೀವೆಲ್ಲರೂ ಮಾಂಸ ತಿನ್ನಬೇಕು, ಮಾಂಸವೇ ಶ್ರೇಷ್ಠ ಅಂತ ಹೇಳ್ತಿಲ್ಲ. ಅದೊಂದು ಆಹಾರ ಪದ್ಧತಿ ಅಷ್ಟೇ. ಅದು ಮಾಂಸಾಹಾರವೋ ಸಸ್ಯಾಹಾರವೋ ಅದೊಂದು ಆಹಾರ ಪದ್ಧತಿ, ಕ್ರಮ ಮನುಷ್ಯನಿಗೆ. ಅದನ್ನು ಪಾಲಿಟಿಕ್ಸ್ ಆಗಿ, ಕಲ್ಚರಲ್ ಪಾಲಿಟಿಕ್ಸ್ ಆಗಿ ರೂಪಿಸಿದಂಥ ಕೀರ್ತಿ ಭಾರತ ದೇಶದ ಮನುವಾದಿಗಳಿಗೆ ಸಲ್ಲುತ್ತೆ. ಈ ಮನುವಾದಿಗಳು ಒಂದು ಕಾಲಕ್ಕೆ ಮಾಂಸಾಹಾರಿಗಳೇ ಆಗಿದ್ದರು. ಇದನ್ನು ಸ್ವತಃ ಪೇಜಾವರ ಮಠ ಸ್ವಾಮೀಜಿಯವರು ಒಪ್ಕೋತಾರೆ. ಬ್ರಾಹ್ಮಣರು ಕೂಡ ಮಾಂಸ ತಿಂತಿದ್ರು ಒಂದು ಕಾಲಕ್ಕೆ, ಆಮೇಲೆ ಬಿಟ್ಬಿಟ್ರು. ಈಗಲೂ ಕೂಡ ಕದ್ದು ಮುಚ್ಚಿ ತಿಂತಾರೆ ಅನ್ನುವಂಥ ಒಂದು ಸಂದರ್ಶನವನ್ನು ಪಬ್ಲಿಕ್ ಟಿವಿ ಕೊಟ್ಟಿದ್ದಾರೆ. ರಂಗಣ್ಣವ್ರು ಮಾತಾಡೋದು ವಿಡಿಯೋ ಎಲ್ಲ ಕಡೆ ಇದು ನೋಡ್ಬೋದು ನೀವು. ತಿನ್ನಲಿ, ನಮಗೆ ಅದರ ಅಭ್ಯಂತರವೇ ಇಲ್ಲ. ಸಸ್ಯಾಹಾರಿಗಳು ಮಾಂಸಾಹಾರ ತಿನ್ನೋದ್ರ ಬಗ್ಗೆ ನಮಗೆ ಅಭ್ಯಂತರವೇ ಇಲ್ಲ. ಆಮೇಲೆ ಮಾಂಸಾಹಾರಿಗಳು ಅಂದರೆ ದಿನಾ ಮಾಂಸ ತಿಂತಾರ, ಬರೀ ಮಾಂಸವನ್ನೇ ತಿಂತಾರ, ಹುಲಿ ಸಿಂಹಗಳ ಥರ ಬೇಟಾಡ್ತಾರಲ್ಲ ಆ ಥರ. ಕಾರ್ನಿವೋರಸ್ಸು, ಹರ್ಬಿವೋರಸ್ಸು, ಹಾಗೆ ಆಮ್ನಿವೋರಸ್ ಅಂತ ಕರೀತಾರೆ ಆಹಾರ ಪದ್ಧತಿಗಳಲ್ಲಿ. ಕಾರ್ನಿವೋರಸ್ ಅಂದರೆ ಕೇವಲ ಮಾಂಸವನ್ನು ಅಷ್ಟೇ ತಿನ್ನೋದು, ಮಾಂಸವನ್ನಲ್ಲದೆ ಬೇರೆ ಏನನ್ನೂ ತಿನ್ನದ ಪ್ರಾಣಿಗಳು. ಹರ್ಬಿವರಸ್ ಅಂದರೆ ಸಸ್ಯಗಳನ್ನು ತಿನ್ನುವಂಥ ಪ್ರಾಣಿಗಳು. ನಿಜವಾದಂಥ ಹರ್ಬಿವರಸ್ಗಳು ಅಂದರೆ ದನ, ಕರು, ಜಿಂಕೆ ಈ ಥರದ್ದು ಇಲ್ಲದ್ರೆ ಆ ಥರದ್ದು
ಅವು ಹರ್ಬಿವರಸ್ ಅಂದರೆ ಸಸ್ಯಾಹಾರಿ ಪ್ರಾಣಿಗಳು. ಮನುಷ್ಯ ಆಮ್ನಿವೋರಸ್ ಅಂತ ಕರೀತಾರೆ. ಆಮ್ನಿವೋರಸ್ ಅಂದರೆ ಮಿಶ್ರ ಆಹಾರವನ್ನು, ಮಿಶ್ರ ಆಹಾರ ಅಂದರೆ ಸಸ್ಯಾಹಾರವನ್ನು ಮಾಂಸಾಹಾರವನ್ನು ತಿಂದು ಅರಗಿಸಿಕೊಳ್ಳುವ ಬಲ್ಲ ಕೆಪಾಸಿಟಿ ಮನುಷ್ಯನಿಗಿದೆ. ಇದು ಇಡೀ ಜಗತ್ತಿಗೆ ಗೊತ್ತಿರುವಂಥ ಸತ್ಯ, ಐತಿಹಾಸಿಕ ಸತ್ಯ ಮತ್ತು ಬಯಾಲಜಿಕಲ್ ಟ್ರೂತ್. ಹೀಗಿರುವಾಗ ಭಾರತದಲ್ಲಿ ಸಸ್ಯಾಹಾರಿಗಳೇ ಶ್ರೇಷ್ಠ, ಮಾಂಸಾಹಾರಿಗಳು ಕನಿಷ್ಠ ಅನ್ನುವಂಥ ಒಂದು ವಾದವನ್ನು ತಳ್ಳೋದ್ರ ಮುಖಾಂತರ, ಚಾಲ್ತಿಗೆ ತರೋದ್ರ ಮುಖಾಂತರ ಸ್ವತಃ ಮಾಂಸಾಹಾರಿಗಳಲ್ಲಿ ಒಂದು ರೀತಿ ಕೀಳರಿಮೆಯನ್ನು ಸೃಷ್ಟಿ ಮಾಡಬೇಕು ಅಷ್ಟೇ. ಅವರು ಮಾಂಸಾಹಾರಿಗಳು ಬಹುಜನರಾಗಿದ್ದಾರೆ, ಸಸ್ಯಾಹಾರಿಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ತಾವು ಅವ್ರ ನಡುವೆ ಒಂದು ಶ್ರೇಷ್ಠರು ಅಂತ ಹೇಗೆ ಅಂದ್ಕೊಳ್ಬೇಕು, ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದು ಹೇಗೆ? ಅದಕ್ಕೋಸ್ಕರ ಇವ್ರು ಕಂಡುಹಿಡ್ಕೊಂಡು ಮಾರ್ಗ ಏನಂದರೆ ಮಾಂಸಾಹಾರ ಕೆಟ್ಟದು ಅಂಥೇಳಿ ಅವರಲ್ಲಿ ಒಂದು ಕೀಳರಿಮೆಯನ್ನು ತುಂಬ್ತಾ ಬಂದರು. ತಮ್ಮ ಲಿಟ್ರೇಚರ್ ಮುಖಾಂತರ, ಹಾಡಿನ ಮುಖಾಂತರ, ಸಿನಿಮಾದ ಮುಖಾಂತರ, ಡ್ರಾಮಾ ಮುಖಾಂತರ, ಸಾಹಿತ್ಯದ ಮುಖಾಂತರ. ಹೀಗಾಗಿ ನೋಡಿ, ಇವತ್ತಿನ ಈ ಸಾಹಿತ್ಯ ಸಮ್ಮೇಳನದಲ್ಲಿ, ಸಾಹಿತ್ಯ ಸಮ್ಮೇಳನ ಎಲ್ಲ ದಿಗ್ಗಜರು ಸೇರುವಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಒಬ್ಬ ವ್ಯಕ್ತಿ ಎಗ್ಗಿಲ್ಲದೇ ಮಾಂಸಾಹಾರ ನಿಷೇಧ ಮಾಡ್ತೀವಿ ನಾವು ಅಂತಂದ್ರೆ ಅರ್ಥ ಏನು? ಇಡೀ ಸಾಹಿತ್ಯ ಸಮ್ಮೇಳನ ನಡೀತಕ್ಕಂಥದ್ದು ಎಲ್ಲರ ದುಡ್ಡಿನಿಂದ. ಹಾಗೆ ನೋಡಿದ್ರೆ ಎಲ್ಲರ ದುಡ್ಡಿನಿಂದ ನಡೆಯುವಂಥ, ಎಲ್ಲರ ಪಾರ್ಟಿಸಿಪೇಷನಿಂದ ನಡೆಯುವಂಥ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರ ಆಹಾರ ಪದ್ಧತಿಯನ್ನು ಗೌರವಿಸಬೇಕು. ಅದರಲ್ಲೂ ಸಾಹಿತಿಗಳಾದಂಥವರು, ಸಮಾಜಕ್ಕೆ ದಿಕ್ಸೂಚಿಗಳನ್ನ ಕೊಡುವಂಥವರು, ತಮ್ಮ ಸಾಹಿತ್ಯದ ಮುಖಾಂತರ ಸಮಾಜವನ್ನು ತಿದ್ದುಕೊಟ್ಟಿರೋರು, ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಹೇಳಿಕೊಟ್ಟಿರ್ತಕ್ಕಂಥ ಸಾಹಿತಿಗಳು ಇದನ್ನು ಅತ್ಯಂತ ಬೋಲ್ಡಾಗಿ ಎತ್ತಿಡಿಬೇಕು. ಇದನ್ನು ಎಲ್ಲ ಥರದ ಆಹಾರ ಇರಬೇಕು ಅಲ್ಲಿ. ಕೇವಲ ಸಸ್ಯಾಹಾರವನ್ನೇ ತಿನ್ನಬೇಕಾದ ಅಗತ್ಯ ಇಲ್ಲ. ಎಲ್ಲರ ಆಹಾರ ಕ್ರಮಗಳನ್ನ ಗೌರವಿಸಬೇಕು. ಇದು ಬಹುತ್ವ ಅಂದರೆ ಆಹಾರದ ಬಹುತ್ವ ಇದೆ. ಯಾರು ಇಂಥ ಆಹಾರ ತಿನ್ನಬಾರ್ದು, ಇಂಥ ಆಹಾರ ತಿನ್ನಬೇಕು, ಇಂಥ ಆಹಾರ ಶ್ರೇಷ್ಠ, ಇಂಥದ್ದು ಕನಿಷ್ಠ ಅಂತ ವಿಭಜನೆ ಮಾಡ್ತಾರಲ್ಲ, ಅದು ಪ್ರಜಾಪ್ರಭುತ್ವವಾದಂಥ ವಿರೋಧಿ ನಡೆ, ಸಂವಿಧಾನ ವಿರೋಧಿ ನಡೆಯೋದು. ಸಂವಿಧಾನ ವಿರೋಧಿ ನಡೆಯನ್ನು ಯಾರೋ ಒಬ್ಬರು ಪುಡಾರಿಗಳು ಮಾಡಿದ್ರೆ ಓಕೆ, ಆದರೆ ಮಾಡ್ತಿರ್ತಕ್ಕಂಥದ್ದು ಕನ್ನಡದ ಸಾಂಸ್ಕೃತಿಕ ಅಸ್ಮಿತೆ ಆಗಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನದಲ್ಲಿ, ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಇಂಥ ಒಂದು ದುಷ್ಟತನದ ಹೇಳಿಕೆ ಅಂತಲೇ ಹೇಳ್ತೀನಿ ನಾನು. ಇದನ್ನು ಖಂಡಿಸ್ತೀನಿ ಅವರ ಅಧ್ಯಕ್ಷರ ಈ ಮಾತನ್ನ. ತಕ್ಷಣಕ್ಕೆ ಅವರು ವಾಪಸ್ ತಗೊಂಡು ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲ ಥರದ ಆಹಾರಕ್ಕೆ, ಎಲ್ಲ ವಿಭಜನೆ ಅಂದರೆ ವಿಭಾಗಗಳ ಆಹಾರಕ್ಕೆ ಮಾನ್ಯತೆಯನ್ನು ಕೊಡಲೇಬೇಕು. ಮಾಂಸಾಹಾರ ಅಂತಕ್ಕಂಥದ್ದು ಭಾರತದಲ್ಲ ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ಉದ್ಯಮ ಆಗಿದೆ. ಈ ಕುಕ್ಕುಟೋದ್ಯಮ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಮಾಂಸಾಹಾರದಿಂದ ಬರತಕ್ಕಂಥ ದೊಡ್ಡ ಎಕಾನಮಿ ಇದೆಯಲ್ಲ, ಆ ಎಕಾನಮಿ ಬಹುದೊಡ್ಡದು. ಇಲ್ಲಿ ಭಾರತದಲ್ಲಿ ಮಾಂಸಾಹಾರ ನಿಷೇಧಕ್ಕೊಳಪಟ್ಟರೆ ಅಥವಾ ಇನ್ನೆಲ್ಲೋ ನಿಷೇಧಕ್ಕೊಳಪಟ್ಟರೆ ದೊಡ್ಡ ಒಂದು ಆರ್ಥಿಕತೆಗೆ ಎಷ್ಟು ಹೊಡೆತ ಬೀಳುತ್ತೆ ಗೊತ್ತಾ? ಇನ್ನೊಂದು ಕುಚೋದ್ಯದ ಸಂಗತಿ ಏನು ಗೊತ್ತಾ? ಈ ಯಾರು ಮಾಂಸಾಹಾರ ಸಸ್ಯಾಹಾರ ಶ್ರೇಷ್ಠ ಕನಿಷ್ಠದ ಬಗ್ಗೆ ಮಾತಾಡ್ತಾರೋ ಇವರು ಯಾರೂ ಒಂದು ಪ್ರಾಣಿಗಳನ್ನೂ ಸಾಕಲ್ಲ, ಒಂದು ವ್ಯವಸಾಯನೂ ಮಾಡಲ್ಲ. ಇಂಥವರು ಕೂತ್ಕೊಂಡು ನಮಗೆ ಫರ್ಮಾನ್ಗಳು ಹೊರಡಿಸ್ತಾರೆ. ಮತ್ತು ಮಾಂಸಾಹಾರಿಗಳಿಗೆ ಜ್ಞಾನ ಇರಲ್ಲ, ನಾಲಿಗೆ ಹೊರಳಲ್ಲ. ಸಸ್ಯಾಹಾರಿಗಳಿಗೆ ಅದ್ಭುತವಾದ ಜ್ಞಾನ ಇರುತ್ತೆ, ಅವ್ರ ನಾಲಿಗೆ ತುಂಬ ಚೆನ್ನಾಗಿ ಹೊರಳುತ್ತೆ ಅನ್ನುವಂಥದ್ದನ್ನು ಚಿಕ್ಕ ಮಕ್ಕಳಿಂದನೂ ಒಂದು ಪ್ರಾಕ್ಟೀಸ್ ಮಾಡುವಂಥ ಪದ್ಧತಿ ಈ ದೇಶದಲ್ಲಿ ನಡ್ಕೊಂಡು ಬಂದಿದೆ. ನೋಡ್ರಿ, ಭಾರತ ದೇಶದಲ್ಲ ಇಡೀ ವಿಶ್ವದಲ್ಲಿ ಏನೆಲ್ಲ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದರೋ, ದೊಡ್ಡ ವಿಜ್ಞಾನಿಗಳಿದ್ದಾರೋ, ದೊಡ್ಡ ಜ್ಞಾನಿಗಳಿದ್ದಾರೋ ಅವರೆಲ್ಲರೂ ಮಾಂಸಾಹಾರಿಗಳು. ಗೊತ್ತಿರಲಿ, ಬುದ್ಧ ಮಾಂಸಾಹಾರಿ. ಇಡೀ ಜಗತ್ತಿಗೆ ಶಾಂತಿಯನ್ನು, ಅಹಿಂಸೆಯನ್ನು, ವಿಶ್ವ ಮೈತ್ರಿಯನ್ನು ಬೋಧಿಸಿದಂಥ ಬುದ್ಧ ಮಾಂಸಾಹಾರಿ. ಅಂದರೆ ಒಂದು ಆಹಾರ ಕ್ರಮಕ್ಕೂ ಒಬ್ಬ ವ್ಯಕ್ತಿಯ ನಡವಳಿಕೆಗೂ ಯಾವುದೇ ವಿಧವಾದಂಥ ಸಂಬಂಧ ಇಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಗಳು. ಆಯ್ಕೆ ಮಾತ್ರ ಅವನ ವಿಚಾರ. ಅವನ ಆಯ್ಕೆನ ಸಸ್ಯಾಹಾರದಲ್ಲಿ ಪ್ರೀತಿಸಿದ್ರೆ ಸಸ್ಯಾಹಾರ ಪ್ರೀತಿಸಲಿ, ಮಾಂಸಾಹಾರ ಪ್ರೀತಿಸಿದ್ರೆ ಮಾಂಸಾಹಾರ ಪ್ರೀತಿಸಲಿ. ಸಸ್ಯಾಹಾರಿಗಳೆಲ್ಲರೂ ಬಂದು ಮಾಂಸಾಹಾರ ತಿಂದರೆ ತಪ್ಪೇನೂ ಇಲ್ಲ, ಅದನ್ನು ಯಾರು ನಾವು ವಿರೋಧಿಸಲ್ಲ. ಅಥವಾ ಮಾಂಸಾಹಾರಿಗಳೆಲ್ಲ ಬಿಟ್ಬಿಟ್ಟು ಸಸ್ಯಾಹಾರಕ್ಕೆ ತಮ್ಮನ್ನು ಒಗ್ಗಿಸ್ಕೊಂಡ್ರೆ ಅದಕ್ಕೂ ತಕರಾರಿಲ್ಲ. ವಿಜ್ಞಾನವೇ ಹೇಳುತ್ತೆ ಅದನ್ನು, ಮನುಷ್ಯನ ದೇಹ ಅದಕ್ಕೆ ರೆಡಿ ಇದೆ ಅಂತ. ಯಾವತ್ತು ತನಕ ಅವನಿಗೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೋ, ಎಲ್ಲಿ ತನಕ ಅವ್ನು ತಿನ್ನಬೇಕು ಅಂತ ತಿನ್ಬೋದು. ಈಗ ಬಯಾಲಜಿಕಲಿ ಸ್ಪೀಕಿಂಗ್, ಒಂದು ಆಹಾರವನ್ನು ದೇಹಕ್ಕೆ ತಗೊಂಡ ತಕ್ಷಣ ಆ ದೇಹ ಅದನ್ನು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಮಿನರಲ್ಸ್ ಈ ಥರ ವಿಭಜನೆ ಮಾಡ್ಕೊಳ್ತೇವೆ ಹೊರತು ಇದು ಮಾಂಸಾಹಾರದಿಂದ ಬಂತ ಸಸ್ಯಾಹಾರದಿಂದ ಬಂತ ಅದು ಏನೂ ಬೇಕಾಗಲ್ಲ ದೇಹಕ್ಕೆ. ಹಾಗಾಗಿ ಇದೆಲ್ಲ ಸತ್ಯಗಳು ಗೊತ್ತಿದ್ದಾಗಿಯೂ ಪದೇ ಈ ಕುಚೋದ್ಯಗಳು ಮಾಡೋದು, ಅದು ವೈಜ್ಞಾನಿಕ ಸಂಶೋಧನೆಗಳ ಹಂತದಲ್ಲಿ ಪರಾಕಾಷ್ಠೆಯಲ್ಲಿರುವ ಈ ಸಂದರ್ಭದಲ್ಲಿ ಇವರು ಮತ್ತೆ ನಮಗೆ ಮಾಂಸಾಹಾರ ತಿನ್ನಬೇಡಿ, ಮಾಂಸಾಹಾರ ನಿಷೇಧ ಮಾಡಬೇಕು. ಯಾವ ಹಬ್ಬ ಹರಿದಿನಗಳು ಹಂಗೆ ನೋಡಿದ್ರೆ ಮಾಂಸಾಹಾರಗಳನ್ನ ನಿಷೇಧ ಮಾಡಬಾರ್ದು, ಯಾಕೆಂದರೆ ಅದು ಅವರ ಸಂಸ್ಕೃತಿ. ಅದು ಇಲ್ಲಿ ಮಾಂಸಾಹಾರ ಸಸ್ಯಾಹಾರ ಅಂತಕ್ಕಂಥದ್ದನ್ನು ವಿಭಜನೆ ಮಾಡಿ ಈ ಜಾತೀಯತೆಯ ಶ್ರೇಷ್ಠತೆಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಹುನ್ನಾರ ಭಾರತದಲ್ಲಿ. ಬೇರೆ ಏನೂ ಅಲ್ಲ. ಬೇರೆ ದೇಶಗಳಿಗೆ ಹೋದರೆ ಯಾವ ಆಹಾರ ಪದ್ಧತಿಗಳ ಬಗ್ಗೆನೂ ಮಾತಾಡಲ್ಲ. ಅವರು ಒಂದು ಹೋಟೆಲ್ಗೆ ಹೋಗ್ತೀರಾ, ಅಲ್ಲಿ ಹೋದರೆ ನೀವು ಎಲ್ಲವನ್ನ ಒಟ್ಟಿಗೆ ಇಟ್ಟಿರ್ತಾರೆ, ನಿಮ್ಮ ಚಾಯ್ಸ್ ಅದು. ಸೊ ಹಾಗಾಗಿ ಅವ್ರವ್ರ ಚಾಯ್ಸ್ ಇರಬೇಕು ಆಹಾರ ಅಂತಕ್ಕಂಥದ್ದು. ಆಹಾರದ ಮೇಲೆ ಇನ್ನೊಬ್ಬರು ಹೇರಿಕೆ ಮಾಡಬಾರ್ದು. ನಾಳೆ ದಿನ ಇವತ್ತು ಸಾಹಿತ್ಯ ಪರಿಷತ್ತಲ್ಲಿ, ನೀವು ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ನಿಷೇಧ ಅಂತೀರ, ನಾಳೆ ಇಡೀ ದೇಶದಲ್ಲೇ ಮಾಂಸಾಹಾರ ನಿಷೇಧ ಅಂತೀರ. ಹಂಗಾರೆ ಬರೀ ಸಸ್ಯಾಹಾರಿಗಳೇ ವಾಸ ಮಾಡಬೇಕು ಅಂತ ಸಿದ್ಧ ಮಾಡ್ಕೊಂಡಿದ್ದೀರಿ. ಹಂಗೆ ನೀವು ಮಾಂಸಾಹಾರಿಗಳನ್ನೆಲ್ಲ ಎಷ್ಟು ಮಟ್ಟಿಗೆ ಅವಮಾನಿಸ್ತಾ ಇದ್ದೀರಿ ಅಂತಂದರೆ,
ಇದು ಬರೀ ಕೇವಲ ಆಹಾರದ ಮೇಲೆ ನಡೆಯುವಂಥ ಪ್ರಹಾರ ಅಲ್ಲ, ದೌರ್ಜನ್ಯ ಅಲ್ಲ. ಇದು ಮಾಂಸಾಹಾರಿಗಳ ಮೇಲೆ ನಡೆಸ್ತಕ್ಕಂಥ, ಮಾಂಸಾಹಾರಿಗಳ ಮನಸ್ಥಿತಿಯ ಮೇಲೆ ನಡೆಸ್ತಕ್ಕಂಥ ಒಂದು ಸಾಂಸ್ಕೃತಿಕ ದೌರ್ಜನ್ಯ ಆಗಿದೆ. ಯಾವ ಆಹಾರದಲ್ಲೂ ಶ್ರೇಷ್ಠ ಕನಿಷ್ಠ ಅಂತಕ್ಕಂಥದ್ದಿಲ್ಲ. ಶ್ರೇಷ್ಠ ಕನಿಷ್ಠ ಅಂತಕ್ಕಂಥದ್ದು ವ್ಯಕ್ತಿಯ ಬಿಹೇವಿಯರ್ಲಿದೆ ಹೊರತು ಯಾವುದೇ ಆಹಾರ ಒಬ್ಬ ವ್ಯಕ್ತಿನ ಶ್ರೇಷ್ಠನನ್ನಾಗಿ ಕನಿಷ್ಠನನ್ನಾಗಿ ಮಾಡೋದಾಗಿದ್ದರೆ ಈ ಕೊಲೆಗಡಕರಿಗೆ, ಅಪರಾಧಿಗಳಿಗೆ, ಜೈಲಿನಲ್ಲಿರ್ತಾರೆ ಅವ್ರೆಲ್ರಿಗೂ ಸಸ್ಯಾಹಾರದ ಊಟ ಹಾಕಿ ಒಂದಷ್ಟು ದಿನ ಅವರೆಲ್ಲರೂ ಸಾತ್ವಿಕ ಗುಣಕ್ಕೆ ತಂದು ಬಿಟ್ಬಿಡ್ಬೋದಾಗಿತ್ತಪ್ಪ. ಸಾಧ್ಯವಾದ ಒಂದು ಆಹಾರ ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿಯನ್ನು ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಜನ ಕ್ರೂರಿಗಳು, ಕೊಲೆಗಡಕರು ಸಸ್ಯಾಹಾರಿಗಳಾಗಿರ್ತಾರೆ. ಹಾಗಾಗಿ ಈ ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಿ ನಮ್ಮೆಲ್ಲರ ದುಡ್ಡನ್ನು ವ್ಯಯಿಸಿ, ಪ್ರತಿಯೊಬ್ಬರ ದುಡ್ಡನ್ನು ವ್ಯಯಿಸಿ ಮಾಡ್ತಕ್ಕಂಥ ಸಾಹಿತ್ಯ ಸಮ್ಮೇಳನವು ಎಲ್ಲರ ಆಹಾರ ಕ್ರಮಗಳನ್ನು ಗೌರವಿಸಬೇಕು, ಎಲ್ಲರ ಬಹುತ್ವವನ್ನು ಗೌರವಿಸಬೇಕು, ಎಲ್ಲರ ಸಂಸ್ಕೃತಿಯನ್ನು ಗೌರವಿಸಬೇಕು. ಇಂಥ ಕಿಡಿಗೇಡಿ ಹೇಳಿಕೆಯನ್ನು ತಕ್ಷಣವೇ ವಾಪಸ್ಸು ಪಡೆಯಬೇಕು. ಈಗ ಏನು ಜೋಶಿಯವರು ಈ ಥರ ಒಂದು ವ್ಯತಿರಿಕ್ತವಾದಂಥ ಅಥವಾ ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ಹಿಂಪಡೆದು ಸ್ವತಃ ಸಾಹಿತ್ಯ ಸಮ್ಮೇಳನದ ಒಳಗಡೆ ಊಟದ ಮೆನುವಿನಲ್ಲೇ ಮಾಂಸಾಹಾರವನ್ನು ಕೊಡಬೇಕು ಅಂತ ನಾನು ಒಬ್ಬ ಸಾಹಿತಿಯಾಗಿ ಮತ್ತು ಸಾಹಿತ್ಯ ಪ್ರೇಮಿಯಾಗಿ, ಕನ್ನಡದ ನಾಡಿನವನಾಗಿ, ಕನ್ನಡಿಗನಾಗಿ ಮತ್ತು ಮಾಂಸಾಹಾರ ಪ್ರಿಯನಾಗಿ, ಸಸ್ಯಾಹಾರಿಗಳನ್ನು ಗೌರವಿಸುವವನಾಗಿ ಅವರ ಈ ನಡೆಯನ್ನು ಖಂಡಿಸಿ ನಮ್ಮ ವಾದವನ್ನು ಮಂಡಿಸ್ತಾ ಇದ್ದೀವಿ. ನಾವೆಲ್ಲರೂ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಅಂತ ಭೇದ ಭಾವ ಇಲ್ಲದೇ ಸಾಹಿತಿಗಳು ಸಮಾಜವನ್ನು ತಿದ್ದುವಂಥವರಾಗಿ, ಸಮಾಜಕ್ಕೆ ಮಾರ್ಗದರ್ಶನ ಕೊಡುವಂಥವರಾಗಿ ನಾವು ಸಾಹಿತ್ಯ ಸಮ್ಮೇಳನವನ್ನು ಮಾಂಸಾಹಾರ ಮತ್ತು ಸಸ್ಯಾಹಾರದೊಟ್ಟಿಗೆ ನೋಡಲು ಬಯಸುತ್ತೇವೆ. ಒಂದು ವೇಳೆ ನೀವು ಸಸ್ಯಾಹಾರವೇ ಇರಬೇಕು, ಅಲ್ಲಿ ಮಾಂಸಾಹಾರ ನಿಷೇಧಕ್ಕೆ ಒಳಪಟ್ಟಿದ್ದೇನದಾದರೆ ಈ ಸಮ್ಮೇಳನವನ್ನು ಸಸ್ಯಾಹಾರಿ ಸಾಹಿತ್ಯ ಸಮ್ಮೇಳನ ಅಂತ ಕರಿತೀವಿ. ಮತ್ತು ಈ ಸಾಹಿತ್ಯ ಸಮ್ಮೇಳನವನ್ನು ಕೇವಲ ಸಸ್ಯಾಹಾರಿಗಳಿಗೆ ಮಾತ್ರ ನಾವು ಮೀಸಲುಗೊಳಿಸಿ ಮಾಂಸಾಹಾರಿಗಳು ಇದರಿಂದ ದೂರ ಉಳಿತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ಮಾಂಸಾಹಾರಿಗಳು ತಮ್ಮ ಸ್ವಾಭಿಮಾನಕ್ಕೆ ಮತ್ತು ತಮ್ಮ ಘನತೆಗೆ, ತಮ್ಮ ಆಹಾರ ಸಂಸ್ಕೃತಿಗೆ ಮಾಡಿದಂಥ ಧಕ್ಕೆ ಇದು ಅಂತ ಹೇಳಿ ಮಹೇಶ್ ಜೋಶಿಯವರ ಈ ಒಂದು ಹೇಳಿಕೆಯನ್ನು ಖಂಡಿಸಬೇಕು, ಉಗ್ರವಾಗಿ ಖಂಡಿಸಬೇಕು. ಮತ್ತು ನಾವು ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ, ಅಂದರೆ ಎಲ್ಲರ ದುಡ್ಡಿನಿಂದ ನಡೆಯುವಂಥ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಮಾಂಸಾಹಾರವು ಇರುವಂತೆ ನೋಡಿಕೊಳ್ಳಲೇಬೇಕು ಅಂತ ನಾನು ಈ ಮುಖಾಂತರ ನಾಡಿನ ಎಲ್ಲ ಪ್ರಜ್ಞಾವಂತ ಸಾಹಿತಿಗಳಲ್ಲಿ, ಸಾಹಿತ್ಯ ಪ್ರೇಮಿಗಳಲ್ಲಿ ಮತ್ತು ಕನ್ನಡಿಗರಲ್ಲಿ ಮತ್ತು ಮಾಂಸಾಹಾರ ಪ್ರಿಯರಲ್ಲಿ ಕೇಳ್ಕೊತೀನಿ. ನಮಸ್ಕಾರ.